ಪಬ್ಲಿಕ್ ನೆಕ್ಸ್ಟ್ನ ವಾರ್ಡ್ ಸಮೀಕ್ಷೆ ಇವತ್ತು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಳೆ ಕೆಂಗೇರಿ ವಾರ್ಡ್ನ ಏನು ಅಲ್ಲಿಂದ ವಿಭಜನೆ ಆಗಿರ್ತಕ್ಕಂಥ ಕೆಂಗೇರಿ ಕೋಟೆ ವಾರ್ಡ್ನಲ್ಲಿದ್ದೀವಿ. ನಮ್ಮನ್ನು ಆಡ್ತಾರೆ ಸರಿಯಾಗಿಲ್ಲ. ಎಲ್ಲರೂ ಅಷ್ಟೇ, ಇವರು ಅವರು ಇರುತ್ತೇನಿಲ್ಲ. ಎಲ್ಲ ಪಕ್ಷದವರು ಕಡ್ರೆ. ಇದು ಯಾಕೆ ನಿಂದಿರ್ಸಿರೋ ಅಂತ, ಎಲ್ಲಿ ನಿಂದಿರಿಸ್ಬೇಕು, ಏನು ಕತೆ, ರೋಡ್ ನಿಮ್ದಾ ಅಂತ ಕೇಳ್ತಾರೆ, ಟ್ಯಾಕ್ಸ್ ಕಟ್ಟಲ್ವಾ ಅಂತಾರೆ. ಇಲ್ಲಿನ ಸಮಸ್ಯೆಗಳೇನು, ಇಲ್ಲಿನ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳು ಜನರ ಸಂಕಷ್ಟಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಆ ಕುರಿತು ಜನರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಪ್ರತಿಷ್ಠಿತ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ವಾರ್ಡ್ ನಂಬರ್ 20 ಕೆಂಗೇರಿ ಕೋಟೆ. ನಗರದ ಪುರಾತನ ಗ್ರಾಮದ ಸೊಗಡನ್ನ ಉಳಿಸಿಕೊಂಡಿರುವ ಈ ಭಾಗದಲ್ಲಿ ಇಂದು ಅಭಿವೃದ್ಧಿಯ ಪರ್ವವೇ ನಡೆದಿದೆ. ಆದರೆ ಮೂಲಭೂತ ಸೌಕರ್ಯಗಳ ಜೊತೆಗೆ ಬೆಳೆಯುತ್ತಿರುವ ವಾಹನ ದಟ್ಟಣೆಯು ಇಲ್ಲಿನ ನಿವಾಸಿಗಳಿಗೆ ಸವಾಲಾಗಿ ಪರಿಣಮಿಸಿದೆ. ಈ ವಾರ್ಡ್ನ ಇಂದಿನ ವಾಸ್ತವ ಸ್ಥಿತಿ ಕುರಿತಾದ ಒಂದು ಪೂರ್ಣ ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿನ ಇತಿಹಾಸದಲ್ಲಿ ಕೆಂಗೇರಿ ಕೋಟೆಗೆ ವಿಶೇಷ ಸ್ಥಾನವಿದೆ. ಈ ಹಿಂದೆ ವಿಶಾಲವಾದ ಕೆಂಗೇರಿ ವಾರ್ಡ್ ಆಗಿದ್ದ ಈ ಭಾಗ ವಾರ್ಡ್ ಪುನರ್ವಿಂಗಡಣೆಯ ನಂತರ ಇಂದು 3 ಭಾಗಗಳಾಗಿ ವಿಭಜನೆಗೊಂಡಿದೆ. ಆದರೂ ಕೆಂಗೇರಿ ಕೋಟೆ ವಾರ್ಡ್ ತನ್ನ ಗತ ವೈಭವ ಮತ್ತು ಹಳೆ ಪೇಟೆಯ ಕಿರಿದಾದ ರಸ್ತೆಗಳ ಸೊಗಡನ್ನ ಇಂದಿಗೂ ಉಳಿಸಿಕೊಂಡಿದೆ. ಸಾಮಾನ್ಯವಾಗಿ ಬೆಂಗಳೂರಿನ ವಾರ್ಡ್ಗಳಲ್ಲಿ ರಸ್ತೆ ಮತ್ತು ಚರಂಡಿ ಸಮಸ್ಯೆಗಳು ಸಾಮಾನ್ಯ. ಆದರೆ ಕೆಂಗೇರಿ ಕೋಟೆ ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿವಾಸಿಗಳು ತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಬಿರು ಬೇಸಿಗೆಯಲ್ಲೂ ಬಹುತೇಕ ಕಡೆ ನೀರಿನ ಸಮಸ್ಯೆ ಇಲ್ಲದಿರುವುದು ಸಮಾಧಾನಕರ ಸಂಗತಿ. ಆದರೆ ಕುವೆಂಪು ರಸ್ತೆಯ ನಿವಾಸಿಗಳು ಮಾತ್ರ ನೀರಿನ ಕೊರತೆಯ ಬಗ್ಗೆ ದೂರುತ್ತಿದ್ದು ಈ ಭಾಗಕ್ಕೆ ತುರ್ತು ಗಮನ ಹರಿಸಬೇಕೆಂಬ ಒತ್ತಾಯ ಕೇಳಿ ಬಂದಿದೆ. ಈ ಹಿಂದೆ ಕೆಳದರ್ಜೆಗೆ ಇಳಿಯುವ ಭೀತಿಯಲ್ಲಿದ್ದ ಸರ್ಕಾರಿ ಹೆರಿಗೆ ಆಸ್ಪತ್ರೆಯನ್ನ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ವಿಶೇಷ ಕಾಳಜಿಯಿಂದ ಉಳಿಸಿಕೊಳ್ಳಲಾಗಿದೆ. ಇನ್ನು ಫೈರ್ ಸ್ಟೇಷನ್ ಬಳಿ ಹೊಸ ಕಾಲೇಜು ನಿರ್ಮಾಣಕ್ಕೆ ಜಾಗ ಗುರುತಿಸಿರುವುದು ವಿದ್ಯಾರ್ಥಿಗಳಲ್ಲಿ ಹೊಸ ಭರವಸೆ ಮೂಡಿಸಿದೆ. ಮೇನ್ ಸಮಸ್ಯೆ ನೀರಿಂದು ಸರ್. ಎವ್ರಿ 5 ಡೇಸ್ಗೆ ಒಂದ್ಸರಿ ನೀರು ಬಿಡ್ತಾರೆ. ಆಮೇಲೆ ಅದು ಏನಾಗುತ್ತಂದರೆ ಬೇರೆ ರೋಡ್ಗಳಲ್ಲೆಲ್ಲ ಬೋರ್ವೆಲ್ದು ಕನೆಕ್ಷನ್ ಇದೆ. ಸೊ ಹಾಗಾಗಿ ಆಲ್ಟರ್ನೇಟಿವ್ಸ್ ಬಿಟ್ಟು ಇಲ್ಲ 4 ಡೇಸ್ ಬಿಟ್ಟರೂ ತೊಂದರೆ ಇಲ್ಲ. ಬಟ್ ಈ ರೋಡಲ್ಲಿ ಬೋರ್ವೆಲ್ದು ಏನು ಕನೆಕ್ಷನ್ ಇಲ್ಲ. ಮೇನ್ ವಾಟರ್ದೇ ಪ್ರಾಬ್ಲಮ್ ಸರ್. 5 ದಿವಸಕ್ಕೆ ಒಂದ್ಸರಿ ಬಿಟ್ಟರೆ ಹೇಗೆ ಸರ್? ಬಟ್ ಈ ರೋಡಿಗೆ ಇಲ್ಲವೇ ಇಲ್ಲ ಸರ್. ಅಂಗಡಿ ಬೀದಿಲಿ ಆ ಕಾರ್ನರಿಂದ ಈ ಕಾರ್ನರ್ವರೆಗೂ ಬೋರ್ವೆಲ್ದು ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲ ಕಡೆ ಕೊಟ್ಟಿದ್ದಾರೆ, ಬಟ್ ಈ ರೋಡಿಗೆ ಮಾತ್ರ ಸಮಸ್ಯೆ. ಇಲ್ಲಿನ ಜನರ ಪಾಲಿಗೆ ಟ್ರಾಫಿಕ್ ದೊಡ್ಡ ತಲೆನೋವಾಗಿದೆ. ಮೈಸೂರು ರಸ್ತೆಯಿಂದ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ದ್ವಾರವಾಗಿರುವ ಕೆಂಗೇರಿಯಲ್ಲಿ ವಾಹನಗಳ ಓಡಾಟ ವಿಪರೀತವಾಗಿದೆ. ಪೊಲೀಸ್ ಸ್ಟೇಷನ್ ಮುಂಭಾಗದ ರಸ್ತೆ ದಾಟುವುದು ಹಿರಿಯರು ಮತ್ತು ಮಕ್ಕಳಿಗೆ ಹರಸಾಹಸವೇ ಸರಿ. ಹತ್ತಿರದಲ್ಲೇ ಶಾಲೆ ಮತ್ತು ಆಸ್ಪತ್ರೆಗಳಿರೋದ್ರಿಂದ ಇಲ್ಲಿ ಪಾದಚಾರಿಗಳ ಓಡಾಟ ಹೆಚ್ಚಿದೆ. ನಮ್ಮನ್ನು ಆಡ್ತಾರೆ ಸರಿಯಾಗಿಲ್ಲ. ಎಲ್ಲರೂ ಅಷ್ಟೇ, ಇವರು ಅವರು ಇರುತ್ತೇನಿಲ್ಲ. ಎಲ್ಲ ಪಕ್ಷದವರು ಕಡ್ರೆ. ಸಮಸ್ಯೆ ಎಲ್ಲ ಇದೆ ಸರಿ, ಎಲ್ಲ ಇದೆ. ಈ ಬೇಸಿಗೆ ಶುರುವಾಯಿತು ಅಂದರೆ ಕುಡಿಯೋಕ್ಕೆ ನೀರು ದಿನ ಬಿಟ್ಟು ನಮ್ಮ ಕೆಂಗೇರಿನೇ ಎಷ್ಟು ನಮ್ಮ ಪುಣ್ಯ. ದಿನ ಬಿಟ್ಟು ದಿನ ಆದರೂ ಬಿಡ್ತಾರೆ ಆಯಿತಾ. 4 ದಿನ 5 ದಿನಕ್ಕೆ ಒಂದ್ಸರಿ ಕಾವೇರಿ ಬಿಡ್ತಾರೆ. ಮತ್ತು ಕೆಲವು ರೋಡ್ಗಳು ಏನೂ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ ಎದುರಿಗೆ ಒಂದು ಜಾಗ ಇದೆ, ಬಸ್ ಸ್ಟ್ಯಾಂಡ್ ಇದೆ, ಸ್ಕೂಲ್ ಇದೆ. ಪೊಲೀಸ್ ಸ್ಟೇಷನ್ ಎದುರಿಗೆ ಇದೆ. ಪೊಲೀಸರು ಅಲ್ಲಿ ಯಾರೂ ನಿಂತಿರಲ್ಲ, ವಯಸ್ಸಾಗಿರೋಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಇಲ್ಲಿ ಬಂದು ಸರ್ಕಲ್ ಹತ್ರ ದಾಟಿರ್ತಾರೆ. ಸರ್, ವಾರ್ಡಲ್ಲಿ ಕೆಂಗೇರಿಲಿ ಇಲ್ಲಿ ಸಿಗ್ನಲ್ ದಾಟಬೇಕಂದ್ರೆ ಮೈಸೂರು ರೋಡಿಂದ ಆ ಕಡೆ ಸ್ಕೂಲೆಲ್ಲ ಆ ಕಡೆ ಇರೋದ್ರಿಂದ ತುಂಬ ಸಮಸ್ಯೆ ಆಗುತ್ತೆ. ಪೊಲೀಸ್ನವರು ಯಾವುದೋ ಒಂದೊಂದು ಟೈಮ್ ಇರ್ತಾರೆ, ಮತ್ತು ಬೆಳಗ್ಗೆ ಟೈಮು ಸಂಜೆ ಟೈಮ್ ಇರೋಲ್ಲ. ಚಿಕ್ಕ ಮಕ್ಕಳು ಮತ್ತು ವಯಸ್ಸಾದವರು ರೋಡ್ ದಾಟಬೇಕಂದ್ರೆ ತುಂಬ ಸಮಸ್ಯೆ ಆಗುತ್ತೆ. ಅದು ಬಿಟ್ಟು ನನಗೆ ಗೊತ್ತಿರೋಂಗೆ ಇಲ್ಲಿ ಬೇರೆ ಯಾವ ಸಮಸ್ಯೆ ಇದೆಲ್ಲ ಏನಿಲ್ಲ, ಪರವಾಗಿಲ್ಲ. ನೀರೆಲ್ಲ ರೆಗ್ಯುಲರಾಗಿ ಬರುತ್ತೆ. ಬೇರೆ ಏರಿಯಾಗಿಂತ ಕನ್ಫರ್ಮ್ ಮಾಡ್ಕೊಂಡ್ರೆ ಕೆಂಗೇರಿ ಬೆಸ್ಟ್. ಸಮಸ್ಯೆ ಇಂಪ್ರೂವ್ಮೆಂಟ್ ಇದೆ, ಅದೇನು ತೊಂದರೆ ಇಲ್ಲ. ಈ ಟ್ರಾಫಿಕ್ ಸಮಸ್ಯೆ ಫುಲ್ಲು. ಗಾಡಿಗಳು ಹೋಗುವಾಗ ತಿಂಗಳಿಗೆ ಎಷ್ಟೋ ಗಾಡಿಗಳು ಹೋಗ್ತವೆ. ಒಂದು 2-3 ಗಾಯಗಳಾಗ್ತವೆ ಆಕ್ಸಿಡೆಂಟಾಗಿ. ಇಲ್ಲ ವರ್ಷದಲ್ಲಿ 1-2 ಬಾಡಿ ಆದರೂ ಹೋಗ್ತವೆ ಅಲ್ಲಿ. ಏನು ರೋಡಿಂದ ಅದು ಭಾಳ ಸಮಸ್ಯೆ ಇದೆ. ಅಂಗಡಿಗಳು ಮುಂದೆ ಗಾಡಿಗಳು ನಿಂದಿರಿಸ್ತಾರೆ, ಎಲ್ಲ ಅಂಗಡಿಗಳು ಬಂದು ಎಲ್ಲ ಇದು ಯಾಕೆ ನಿಂದಿರ್ಸಿರೋ ಅಂತ, ಎಲ್ಲಿ ನಿಂದಿರಿಸ್ಬೇಕು, ಏನು ಕತೆ, ರೋಡ್ ನಿಮ್ದಾ ಅಂತ ಕೇಳ್ತಾರೆ, ಟ್ಯಾಕ್ಸ್ ಕಟ್ಟಲ್ವಾ ಅಂತಾರೆ. ಟ್ಯಾಕ್ಸ್ ಕಟ್ತಿದ್ದು ನಾವು ಅಂಗಡಿಗಳು ರೋಡ್ ಸೈಡಲ್ಲಿ ಏನಕ್ಕೆ ಕೊಡ್ತಾರೆ, ಎಲ್ಲ ಇದು ಮಾಡಿದೆ, ಎಲ್ಲ ಪ್ರಾಬ್ಲಮ್ಮು. ಅದಕ್ಕೆ ಇದು ಮೇಯ್ನ್ ಟ್ರಾಫಿಕ್ದು ಒಂದು ಸಮಸ್ಯೆ ಬಗೆಹರಿದ್ಬಿಟ್ರೆ ಎಲ್ಲ ಬಗೆಹರ್ದಂಗೆ. ಎಲ್ಲ ಅಂಗಡಿಗಳು ಮುಂದೆ ನೋಡ್ರಿ ಪಾರ್ಕಿಂಗ್ ಮಾಡ್ದಂಗೆ ಮಾಡಿದ್ದಾರೆ ಗಾಡಿಗಳು.
ರಸ್ತೆ ದಾಟಲು ಹತ್ತಿರದಲ್ಲೇ ಸ್ಕೈ ವಾಕರ್ ಇದ್ರು ಜನರು ಅದನ್ನ ಬಳಸದೆ ರಸ್ತೆಯಲ್ಲೇ ಸಂಚರಿಸುತ್ತಿರುವುದು ಅಪಘಾತಗಳ ಭೀತಿಗೆ ಕಾರಣವಾಗಿದೆ. ಜನರ ಈ ಅನಾಸಕ್ತಿ ಮತ್ತು ಟ್ರಾಫಿಕ್ ನಿರ್ವಹಣೆಯ ಕೊರತೆ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಕಳೆದ ವರ್ಷ ಮತ್ತು ಅದಕ್ಕೂ ಕಳೆದ ವರ್ಷಗಳಲ್ಲಿ ನಿಮಗೆ ಗೊತ್ತು, ನೀರಿನ ಅಭಾವ ತುಂಬ ಆಗಿತ್ತು. ನಮ್ಮಲ್ಲೇ ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ನೀರಿನ ಅಭಾವ ಆಗಿತ್ತು. ಈಗಲೂ ಕೂಡ ಎಷ್ಟೋ ರಾಜ್ಯದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ತುಂಬ ಕಡೆ ನೀರು ಸಿಗ್ತಾ ಇಲ್ಲ. ಆದರೆ ನಮ್ಮ ಕೆಂಗೇರಿ ಕೋಟೆ ವಾರ್ಡಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗಬಾರ್ದು ಅಂತ ಅವರು ಮೊದಲೇ ಮಳೆ ಬರೋಲ್ಲ, ಬೇಸಿಗೆಯಲ್ಲಿ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಮನದೊಂದು ಇವಾಗ ಹೊಸ್ದಾಗಿ ಬೋರ್ ಹಾಕ್ಸೋದಿರ್ಬೋದು, ಹೊಸ್ದಾಗಿ ಪೈಪ್ಲೈನ್ ಹಾಕೋದಾಗಿರಲಿ ಅದು ಮಾಡಿದ್ರು. ಕೊನೆದಾಗಿ ಕಾವೇರಿ ನೀರು ದಿನ ಬಿಟ್ಟು ದಿನ ಬರೋ ಥರ ಒಂದು ವ್ಯವಸ್ಥೆ ಮಾಡೋದ್ರಿಂದ ಕೆಂಗೇರಿ ಕೋಟೆ ವಾರ್ಡಲ್ಲಿ ನೀರಿನ ಸಮಸ್ಯೆ 95% ಖಾಲಿ ಮುಗ್ದಿದೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಕೆಲವು ಕಡೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅದನ್ನು ಈಗ ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಕೋಟೆ ವಾರ್ಡಲ್ಲಿರುವಂಥ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರ್ಕಾರದಿಂದ ಒಂದು ಏನು ಆಸ್ಪತ್ರೆನ ಕೆಳದರ್ಜೆಗೆ ಇಳಿಸಬೇಕು ಅಂತ ತುಂಬ ಸರ್ಕಾರದ ಪ್ರೆಷರ್ ಇತ್ತು. ಅದನ್ನು ಕೆಳದರ್ಜೆಗೆ ಇಳಿಸಲೇಬೇಕು ಅನ್ನೋ ಒಂದು ಸರ್ಕಾರದ ಆದೇಶವನ್ನು ನಮ್ಮ ಶಾಸಕರು ಮತ್ತು ನಾವೆಲ್ಲರೂ ಸೇರಿ ಶಾಸಕರಿಗೆ ನಾವು ಹೇಳ್ಕೊಟ್ಟಾಗ ಹಿಂಗಾಗಿದೆ ಸರ್ ಅಂತ ನಾವು ಕೇಳ್ಕೊಂಡಾಗ ಶಾಸಕರು ಅದಕ್ಕೆ ದಿನೇಶ್ ಗುಂಡೂರಾವ್ ಅವರಿಗೆ ಪತ್ರ ಬರೆದು, ಇಲ್ಲ ನಮ್ಮ ಆಸ್ಪತ್ರೆ ಮುಖ್ಯ ಆಗಿದೆ, ನಮ್ಮ ಕೆಂಗೇರಿ ಕೋಟೆ ವಾರ್ಡಲ್ಲ ಕೆಂಗೇರಿ ಹೋಬಳಿಗೆ ಈ ಆಸ್ಪತ್ರೆ ಬೇಕು ಅಂತ ಅವರು ನಮ್ಮ ಜೊತೆ ಹೋರಾಟಕ್ಕೆ ನಿಂತು ನಮ್ಮ ಒಂದು ಆಸ್ಪತ್ರೆನ ಉಳಿಸ್ಕೊಟ್ಟಿದ್ದಾರೆ. ಹೀಗಾಗಿ ಆಸ್ಪತ್ರೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಬಡವರು ಚಿಕಿತ್ಸೆಗೆ ತಗೋತಾ ಇದ್ದಾರೆ. ಬೆಳೆಯುತ್ತಿರುವ ಬೆಂಗಳೂರಿಗೆ ಕೇವಲ ರಸ್ತೆ ಮತ್ತು ನೀರು ಇದ್ರೆ ಸಾಲದು ಎಂಬುದು ಇಲ್ಲಿನ ಯುವಜನತೆಯ ವಾದ. ಕೆಂಗೇರಿ ಕೋಟೆ ವಾರ್ಡ್ ನಿಜವಾದ ಸ್ಮಾರ್ಟ್ ಸಿಟಿಯಾಗಿ ಪರಿವರ್ತನೆಯಾಗಬೇಕಾದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಬೇಕಿದೆ ಎಂಬ ಒತ್ತಾಯ ಕೇಳಿ ಬಂದಿದೆ. ಸಮಸ್ಯೆಗಳು ಇಲ್ದಿರೋ ಕ್ಷೇತ್ರಗಳಿಲ್ಲ, ಸಮಸ್ಯೆಗಳಿದ್ದಾವೆ, ಇಲ್ಲ ಅಂತಲ್ಲ. ಆದರೂ ನಮ್ಮ ಕ್ಷೇತ್ರದ MLA ಸೋಮಣ್ಣವರು ಕೆಲಸ ಮಾಡಿದ್ದಾರೆ. ಈಗ ಅಲ್ಲಿ ಕೆರೆ ಹೂಳು ಆಗಿ ಹಂಗೆ ಬಿದ್ದಿತ್ತು, ಸೊಪ್ಪೆಲ್ಲ ಬೆಳೆದು ಅದೆಲ್ಲ ರೆಡಿ ಮಾಡಿಸಿದ್ದಾರೆ. ಆಮೇಲೆ ಈಗ ಲೇಔಟ್ ಎಲ್ಲ ಡೆವಲಪ್ ಆಗಿದೆ. ಆ್ಯಂಡ್ ನೀರಿಗೆ ಎಲ್ಲ ಏನು ಸಮಸ್ಯೆ ಇಲ್ಲ ಸರ್, ನಮ್ಮ ಹತ್ರ ನೀರಿನ ಸಮಸ್ಯೆ ಇಲ್ಲ ಅಂತ ತುಂಬ ಅಂತ ಹೇಳೋಂಥದ್ದು ಯಾವುದೋ ಸಮಸ್ಯೆಗಳು. ಅದನ್ನು ಬಿಟ್ಟು ಏನು ಮಾಡ್ಬೋದು ಅಂತಂದರೆ, ಈಗ ಸ್ಮಾರ್ಟ್ ಸಿಟಿ ಅಂತ ಅನ್ನೋದೊಂದು ಕಾನ್ಸೆಪ್ಟ್ ಬಂತು, ಅದು ಮೋದಿ ಅವ್ರದ್ದು ಸ್ಮಾರ್ಟ್ ಸಿಟಿ ಅಂತ ಅನ್ನೋದು. ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತಂದರೆ ಸ್ಮಾರ್ಟ್ ಸಿಟಿಗಳಿಗೆ ಏನು ಡೆವಲಪ್ಮೆಂಟ್ಗೆ ಏನು ಅವಶ್ಯಕತೆ ಬೇಕು, ಸೊ ಅದ್ರ ಮೇಲೆ ಈಗಿನ MLAಗಳು ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರಬೇಕು ಅದು ಬಂದು ಇಲ್ಲಿ ಗೌರ್ಮೆಂಟು ಕೈ ಜೋಡಿಸಿ ಏನು ಡೆವಲಪ್ ಆಗ್ಬೋದು ಮುಂದಕ್ಕೆ. ಅಂದರೆ ಇದೆಲ್ಲ ಮಾಮೂಲಿ ಮೋರಿ ರೋಡು ಈ ನೀರು ಅದು ಬೇಸಿಕ್ಕು, ಅದು ನಡೀತಿದೆ. ಅದನ್ನು ಬಿಟ್ಟು ನಮ್ಮ ರಾಜ್ಯನ ನೆಕ್ಸ್ಟ್ ಲೆವೆಲ್ ಅಂತಂದರೆ ಇಡೀ ದೇಶಕ್ಕೆ ಮಾದರಿ ಹೆಂಗೆ ತೊಗೊಂಡೋಗ್ಬೋದು, ಅದಕ್ಕೆ ಇಲ್ಲಿ MLA ಮತ್ತು ಇಲ್ಲಿ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರ್ಕೊಂಡು ಮಾಡಬೇಕು. ಸೊ ಆ ಕೆಲಸ ಮಾಡಬೇಕು. ಒಟ್ನಲ್ಲಿ ಕೆಂಗೇರಿ ಕೋಟೆ ವಾರ್ಡ್ ಅಭಿವೃದ್ಧಿಯ ಹಾದಿಯಲ್ಲಿದ್ದು ಟ್ರಾಫಿಕ್ ಸಮಸ್ಯೆ ಮತ್ತು ಪಾದಚಾರಿಗಳ ಸುರಕ್ಷತೆಯ ವಿಷಯದಲ್ಲಿ ಹಿನ್ನಡೆ ಅನುಭವಿಸುತ್ತಿದೆ. ಸ್ಕೈ ವಾಕರ್ ಬಳಕೆ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಸ್ಥಳೀಯ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ದೊರೆತರೆ ಈ ಪುರಾತನ ಗ್ರಾಮ ಮಾದರಿ ವಾರ್ಡ್ ಆಗುವುದರಲ್ಲಿ ಸಂಶಯವಿಲ್ಲ. ನೋಡಿದ್ರಲ್ಲ, ಇದು ಕೆಂಗೇರಿ ಕೋಟೆ ವಾರ್ಡ್ನ ಜನರ ಮನದಾಳದ ಮಾತಾಗಿರುವಂಥದ್ದು. ಇಲ್ಲಿ ಬಹಳ ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಟ್ರಾಫಿಕ್ ಸಮಸ್ಯೆ. ಅದರಲ್ಲೂ ಕೂಡ ಬೆಂಗಳೂರು ಮೈಸೂರು ಹೈವೇ ಆಗಿರೋದ್ರಿಂದ ಅಲ್ಲಿ ಜನ ರಸ್ತೆ ದಾಟಕ್ಕೂ ಕೂಡ ಕಷ್ಟ ಆಗ್ತಿರುವಂಥದ್ದು. ವಯಸ್ಸಾದವರು, ಮಕ್ಕಳು ಇವರೆಲ್ಲೂ ಕೂಡ ರಸ್ತೆ ದಾಟಬೇಕಾದ್ರೆ ಸಾಕಷ್ಟು ಹಿಂಸೆ ಪಡ್ತಾರೆ. ಆ ಒಂದು ಸಮಸ್ಯೆನ ಹೊರತುಪಡಿಸಲು ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿರುವಂಥದ್ದನ್ನ ಜನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಶ್ರೀನಿವಾಸ್ ಚಂದ್ರ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.